ಆತುರದಲ್ಲಿ ಜಾತಿ ಗಣತಿ ಮುಗಿಸೋದಕ್ಕೆ ರೆಡಿ ಆಗಿದೆ ಸರ್ಕಾರ. ಯಾಕೆಂದ್ರೆ ಈ ಹಿಂದೆ ಒಂದು ಮಾಡಿ ಕಾಂತರಾಜು ಆಯೋಗದ ವರದಿಯನ್ನು ತಿಪ್ಪೆಗೆ ಎಸೆದು ಅದಾದ ಮೇಲೆ ಅಲ್ಲಿ ಡೆಲ್ಲಿಗೆ ಹೋಗಿ ಇಲ್ಲ ಎಲ್ಲ ಕಡೆಯಿಂದ ನಮ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ, ಫ್ರೆಶ್ ಆಗಿ ಮಾಡಿ ಅಂತ ಹೇಳಿದ್ಮೇಲೆ ವಿದಿನ್ ಅ ಟೈಮ್ ಲಿಮಿಟ್ ನಾವು ಮಾಡ್ತೀವಿ ಅಂತ ಏನೋ ಹೈಕಮಾಂಡ್ಗೆ ಇವರು ಪ್ರಾಮಿಸ್ ಮಾಡ್ದಂಗೆ ಇದೆ. ಬಂದ ತಕ್ಷಣ ಇಲ್ಲ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ಒಳಗಡೆ ಸಮೀಕ್ಷೆ ಮುಗಿಸ್ಬಿಡ್ಬೇಕು ಅಂತ. ಅದು ಅಷ್ಟು ಈಸಿ ಅಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತು, ನಮಗೂ ಗೊತ್ತು, ಮತ್ತು ಗಣತಿಯನ್ನು ಮಾಡೋದಕ್ಕೆ ಬೀದಿ ಅಲಿತಾ ಇದ್ದಾರಲ್ಲ ರಾಜ್ಯ ಸರ್ಕಾರಿ ನೌಕರರು ಅವ್ರಿಗೂ ಗೊತ್ತು. ಆದರೂ ಹಠ ಬಿಡದೆ ಮಾಡಲೇಬೇಕು ಅಂತ ಎಲ್ಲರನ್ನೂ ಬಳಸಿಕೊಳ್ಳುವ ಆತರದಲ್ಲಿ ವಿಶೇಷ ಚೇತನರನ್ನು ಯಾಕೆ ಈ ಕರ್ತವ್ಯಕ್ಕೆ ನಿರ್ವಹಿಸಿದಿರಿ ಅಂತ ಕೆಲವರು ಇಷ್ಟಪಟ್ಟು ಮಾಡ್ಬೋದು, ಕೆಲವರಿಗೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಅವ್ರನ್ನಾದರೂ ಬಿಡ್ಬೋದಾಗಿತ್ತಲ್ಲ ಅನ್ನುವಂತಹ ಒಂದು ಕೂಗು ಈಗ ಎದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ವಿಕಲಚೇತನರನ್ನ ಯಾಕೆ ಜಾತಿ ಗಣತಿಗೆ ನೇಮಕ ಮಾಡಿದ್ದೀರಿ? ಆತುರದಲ್ಲಿ ಗಣತಿ ಮುಗಿಸೋದಕ್ಕೆ ನೀವು ಯಾರು ಬೇಕಾ ಎಲ್ಲರನ್ನೂ ಕರ್ಕೊಂಡ್ರೆ ಹೆಂಗೆ? ಎಲೆಕ್ಷನ್ ಡ್ಯೂಟಿಗೆ ವಿಕಲಚೇತನರನ್ನ ನಿಯೋಜಿಸಲ್ಲ. ಈಗ ವಿಶೇಷ ಚೇತನರನ್ನ ಈ ಡ್ಯೂಟಿಗೆ ನೇಮಿಸಿದ್ಯಾಕೆ ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಶ್ನೆ ಮಾಡಿದೆ. ವಿಶೇಷ ಚೇತನರ ನೇಮಕ್ಕೆ ಅಧ್ಯಕ್ಷ ಬೀರಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳೋಣ. 300 ವಿಕಲಚೇತನ ಇವತ್ತೇನು ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ವಿಕಲಚೇತನರನ್ನ ಏನು ಗಣತಿದಾರನಾಗಿ ಎಲಿಮೆಂಟರ್ ಆಗಿ ನೇಮಕ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಸುಮಾರು 300 ವಿಕಲಚೇತನ ವಿವಿಧ ಇಲಾಖೆಯಲ್ಲಿ ಅಂದ್ರೆ ಸಚಿವಾಲಯ ಇರ್ಬೋದು, ಕಂದಾಯ ಇಲಾಖೆ ಇರಬೇಕು, ನೀರು ಮತ್ತು ಒಳಚರಂಡಿ, ಈ ರೀತಿಯಾಗಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸುಮಾರು 300 ವಿಕಲಚೇತನ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 300 ವಿಕಲಚೇತರಲ್ಲಿ ಸುಮಾರು 30ರಿಂದ 40 ಜನಕ್ಕೆ ವಿಕಲಚೇತರಿಗೆ ಇವತ್ತು ಗಣತಿದಾರನಾಗಿ ಏನು ಸಮೀಕ್ಷೆ ಮಾಡಕ್ಕೆ ನೇಮಕ ಮಾಡಿರೋದು ಬಹಳ ಖಂಡನೀಯ. ಯಾಕಂದ್ರೆ ಇವತ್ತು ನೋಡಿ ವಿಕಲಚೇತನ ನಾವೇನಂದ್ರೆ ಇವತ್ತು ತಾವು ನೀಡುವಂತ ನಾವು ಉದಾಹರಣೆ ನಾವು ಶಿಕ್ಷಕರಾಗಿದ್ದರೆ ನಮ್ಮ ಕರ್ತವ್ಯ ಹೆಂಗ್ ಮಾಡ್ತೀವಿ, ನಾವು ಶಿಕ್ಷಕರಾಗಿ ಪಾಠ ಮಾಡ್ತೀವಿ, ಬೇರೆ ಇದ್ರೆ ನಮ್ಮ ಫೈಲ್ ನೋಡೋದಾಗ್ಲಿ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ವಿಕಲಚೇತನರಿಗೆ ಏನಂದ್ರೆ ಏನು ಚುನಾವಣೆಗೆ ಆಗಲೇ ಗೊತ್ತಿದೆ, ಚುನಾವಣೆಕಾರತೆ ವಿನಂತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಗಣತಿಗೆ ನೇಮಕ ಮಾಡಿರೋದು ಬಹಳ ಶೋಚನೀಯ ಸ್ಥಿತಿ. ಇವತ್ತು ನನಗಂತ ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಶೇಷ ಚೇತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬೀರಪ್ಪ ಅವರು ಸ್ವತಃ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್, ಒಟ್ಟು ರಾಜ್ಯಾದ್ಯಂತ ಎಷ್ಟು ವಿಕಲಚೇತನ ಸರ್ಕಾರಿ ನೌಕರರಿದ್ದಾರೆ ಸರ್? ಬೋರ್ಡ್ ಕಾರ್ಪೊರೇಷನ್ ಸೇರಿ ಇಡೀ ರಾಜ್ಯದಲ್ಲಿ ಸುಮಾರು 25,000 ವಿಕಲಚೇತನ ವಿವಿಧ ಇಲಾಖೆಯಲ್ಲಿ ಬೋರ್ಡ್ ಕಾರ್ಪೊರೇಷನ್ ಸೇರಿ ಎಲ್ಲ ಸೇರಿ 25,000 ಜನ ವಿಕಲಚೇತನ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. 25,000. ಎಸ್ ಮೇಡಮ್. ಓಕೆ, ಈಗ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಷ್ಟು ವಿಕಲಚೇತನರನ್ನ ಈ ಗಣತಿ ಕೆಲಸಕ್ಕೆ ಆಯ್ಕೆ ಮಾಡಲಾಗಿದೆ? ಮೇಡಮ್, ರಾಜ್ಯದಲ್ಲಿ ಅಲ್ಲೊಂದಿಲ್ಲೊಂದು ಪ್ರಕರಣಗಳು ಮಾತ್ರ ಇತ್ತು. ಅಂದ್ರೆ ನಮ್ಮ ವಿಕಲಚೇತರ ಅವ್ರನ್ನ ಒಬ್ಬರಿಬ್ಬರು ತಗೊಂಡಂತ ಪ್ರಕರಣ ಇತ್ತು. ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೂಡ ಮಾತಾಡಿದ್ದೆ. ಆ ಸಮಸ್ಯೆ ಎಲ್ಲ ಬಗೆಹರಿಸಂತ ಪ್ರಯತ್ನ ಮಾಡಿದೆ. ನಿನ್ನೆ ಕೂಡ ನಾನು ಬೆಂಗಳೂರಿಗೆ ಬಂದಿದ್ದೆ. ಬರುವಂತ ಮನೆ ನಾನು ಬೆಂಗಳೂರಿಗೆ ಹೊರಟಂತ ಸಮಯದಲ್ಲಿ ಬೆಂಗಳೂರಿರುವಂತ ವಿಕಲಚೇತನ ನೌಕರರು ಏನಪ್ಪಾ ಇದ್ರ ಬಗ್ಗೆ ಈಗ ಈ ತರ ನಮ್ಗೆ ಇದು ಮಾಡ್ತಾ ಇದಾರೆ, ಆದೇಶ ಹಾಕಿದಾರೆ ಅಂತ ಹೇಳಿದ್ರು. ಸ್ವತಃ ನಿನ್ನೆ ನಾನು ಬೆಂಗಳೂರಿಗೆ ಬಂದಾಗ ಏನ್ ಸಮಸ್ಯೆ ಗೊತ್ತಾಯ್ತಂದ್ರೆ ಸುಮಾರು 300 ಜನ ವಿಕಲಚೇತನ ನಾವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಂದಾಯ ಇರ್ಬೋದು, ಸಚಿವಾಲಯ ಇರ್ಬೋದು, ಈ ತರ ಇಂಥ ಒಂದು ಇಲಾಖೆಯಲ್ಲಿ ಸುಮಾರು 40ರಿಂದ 50 ಜನ ವಿಕಲಚೇತನರ ನೇಮಕ ಮಾಡ್ಯಾರ ಮೇಡಮ್. ಓಕೆ, ಸೊ ಈಗ ಸರ್ ಇನ್ನೊಂದು ಪ್ರಶ್ನೆ ಬೀರಪ್ಪನವರೇ, ಈಗ ವಿಕಲಚೇತನರಾಗಿರ್ಬೋದು, ಆರೋಗ್ಯ ಎದ್ದು ಓಡಾಡಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಇರುವಂತಹವರು, ಅವ್ರಿಗೆ ಏನಾದರೂ ಇದರಿಂದ ಏನಾದರೂ ಹೊರಗಡೆ ಬರಬೇಕು ಅಂದರೆ ಅವರು ಏನು ಮಾಡಬೇಕು ಸರ್? ಭಾಳ ಜನರಿಗೆ ಇವತ್ತು ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರುವಂಥ ಭಾಳಷ್ಟು ಜನರಿಗೆ ಅದೊಂದು ಗೊತ್ತಾಗ್ತಾ ಇಲ್ಲ. ಹೇಗೆ ಅವರು ಇದರಿಂದ ಹೊರಗಡೆ ಬರಬಹುದು? ಇದಕ್ಕೇನಾದರೂ ಅವರಿಗೆ ಅವಕಾಶ ಇದೆಯಾ? ಯಾವ ರೀತಿ, ಯಾವ ಪ್ರೊಸೀಜರ್ ಮೂಲಕ ಅವರು ಈ ಗಣತಿಯಿಂದ ಹೊರಗಡೆ ಬರ್ಬೋದು ಅಂತ? ಮೇಡಮ್, ಬೆಂಗಳೂರಂತ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 40ರಿಂದ 50 ಜನ ವಿಕಲಚೇತನ ನೌಕರರು ಹತ್ತತ್ತು ಮಾಡಿ ಇರುತ್ತೆ. ಯಾವ ರೀತಿ ಹತ್ತಕ್ಕಾಗುತ್ತೆ ಮೇಡಮ್? ಅದು ಹತ್ತಕ್ಕೆ ಸಾಧ್ಯನಾ ಮೇಡಮ್?
ಈಗ ಅಧಿಕಾರಿಗಳು ಹೆಂಗಂದ್ರೆ ಕೆಳ ಹಂತದ ಅಧಿಕಾರಿಗಳಿಂದ ಈ ತರ ಒಂದು ಪ್ರಮಾದ ಆಗಿತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈಗ ಸಂಬಂಧಪಟ್ಟ ಉದಾಹರಣೆ ಗ್ರೇಟರ್ ಬೆಂಗಳೂರು ಆಯುಕ್ತರಂತ ಪಿ ಸುನಿಲ್ ಕುಮಾರ್ ಸಾಹೇಬರು ಕೊಪ್ಪಳದ ಜಿಲ್ಲಾಧಿಕಾರಿ ಆಗಿದ್ರು. ಅವ್ರನ್ನ ಯಾಕೆ ನೆನ್ಸ್ಕೊಂತಂದ್ರೆ ವಿಕಲಚೇತನ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವಂತ ಅಧಿಕಾರಿಗಳನ್ನು ನೆನಲೇಬೇಕಾಗತ್ತಾ. ಅವರು ಕೊಪ್ಪಳದ ಸಮಯದಲ್ಲಿ ರಾಜ್ಯದಲ್ಲಿ ಎಲ್ಲಿರೋದಂತ ಸರ್ಕಾರಿ ನೌಕರರ ಕ್ರೀಡಾಕೂಟ ಜೊತೆ ವಿಕಲಚೇತರ ಕ್ರೀಡಾಕೂಟ ಮಾಡಿದ್ದಾರೆ. ಇಂಥ ವಿಚಾರಗಳು ಏನೋ ವಿಕಲಚೇತರ 40ರಿಂದ 50 ಜನ ನೇಮಕ ಮಾಡಿದ್ರು ಅವ್ರ ಗಮನಕ್ಕಿಲ್ಲ. ಇಲ್ಲಿ ಏನಾಗುತ್ತೆ ಮೇಡಮ್, ನಮಗೂ ಮತ್ತು ಸಾಮಾನ್ಯ ನೌಕರರಿಗೆ ನಾವು ವೇತನ ಆಯೋಗ ಬಂದಾಗೆಲ್ಲ ನಮಗೆ ಇವತ್ತು ನಾವು ಒಂದೇ ದಿನ ನೇಮಕ ಆದ್ರೂ ಕೂಡ ಮೂಲ ವೇತನ 6% ನಮ್ಗೆ ಸಂಚಾರಿ ಭತ್ಯೆ ಬರುತ್ತೆ. ಅದ್ರಲ್ಲಿ ನಮ್ಮ PH ಕಾನೂನು ಸಂಗತಿ ತಗೊಂತಿರ್ತೀವಿ. ನಾವು ವಿಕಲಚೇತನ ಅಂತ ಗೊತ್ತೇ ಇರುತ್ತಾ, ಆದ್ರೂ ಕೂಡ ಕೆಳಹಂತದ ಏನು ವೇತನ ಬಟಾವಣೆ ಮಾಡುವಂತ ಅಧಿಕಾರಿಗಳು ಅದರ ಗಮನಿಸದೆ ಈ ತರ ನೇರವಾಗಿ ಅಲ್ಲಿ ಬರುವಂತ ಒಂದು ಪಟ್ಟಿ ಜನರೇಟ್ ಆಗುತ್ತಾ, ಪಟ್ಟಿಯಲ್ಲಿ ಇರುವಂತವ್ರನ್ನೆಲ್ಲ ಹಾಕ್ತಾರೆ. ಹಾಕೋದ್ರಿಂದ ಇದೆಲ್ಲ ಪ್ರಕರಣ ಆಗ್ತಾ ಇದೆ ಮೇಡಮ್. ಹೌದ್ರಿ ಸರ್. ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಅಂದ್ರೆ ಸರ್, ಒಂದು ಬಿಲ್ಡಿಂಗ್ ಅಲ್ಲಿ ಏನಿಲ್ಲ ಅಂದ್ರೆ ಸರ್ ಹಬ್ಬ ಅಂದ್ರೆ 10-12 ಮನೆ ಇರ್ತಾವ್ರಿ ಸರ್. 4 ಫ್ಲೋರ್ 5 ಫ್ಲೋರ್ ಇರ್ತವೆ, ಒಂದೊಂದು ಫ್ಲೋರಲ್ಲಿ 4-5 ಮನೆ ಇರ್ತವೆ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಎಲ್ಲ ಚೆನ್ನಾಗಿರೋರಿಗೇನೆ ಮೆಟ್ಲು ಹತ್ತೋದಕ್ಕೆ ತ್ರಾಸ ಆಗುತ್ತೆ. ಅದರಲ್ಲೂ ಲಿಫ್ಟ್ ಇಲ್ದಿರೋ ಮನೆಗೆ ಯಾರು ಹೋಗೋದಿಲ್ಲ. ಉದಾಹರಣೆಗೆ ಹೇಳೋದು ಬೆಂಗಳೂರಿನ ಸ್ಥಿತಿಗತಿಗಳು. ಅಂತದ್ರಲ್ಲಿ ವಿಕಲಚೇತನರು ಹತ್ತಿ ಇಳಿದು ಭಾರಿ ಕಷ್ಟ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ನಿರ್ದಯ ಆಗಬಾರದು. ವಿಕಲಚೇತನರ ವಿಚಾರದಲ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆಯನ್ನ ಇಟ್ಕೋಬೇಕಾಗಿತ್ತು ಸರ್ಕಾರ. ಬಟ್ ಬೀರಪ್ಪನವ್ರೆ, ಅವ್ರಿಗೆ ವಿಕಲಚೇತನರು ಹುಷಾರಿಲ್ವೋ, ಆರೋಗ್ಯ ಇಲ್ವೋ, ಬೆಡ್ ರಿಡನೋ ಅದೆಲ್ಲ ನಮಗ್ ಗೊತ್ತಿಲ್ಲ. ಸಮಸ್ಯೆನೋ ಆ್ಯಪೋ ಟೆಕ್ನಿಕಲೋ ಮತ್ತೊಂದು, ಅವ್ರಿಗೆ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಎಲ್ಲ ರೆಡಿ ಆಗಿರ್ಬೇಕು. ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದರ ಆಚೆಗೆ ಅದರ ಸಾಧಕ ಬಾಧಕಗಳೇನು, ಇದರಲ್ಲಿರುವಂಥ ಸಮಸ್ಯೆಗಳೇನು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಅವರು ರೆಡಿ ಇದ್ದಂಗೆ ಕಾಣಲ್ಲಪ್ಪ ಅಷ್ಟೊಂದು. ಮೇಡಮ್ ಮಾಡ್ಲಿ ಮೇಡಮ್, ಮಾಡೋ ಕೆಲಸಕ್ಕಾಗಿ ಎಷ್ಟರ ಮಾಡ್ಲಿ, ಅದಕ್ಕೆಲ್ಲ ಸರ್ಕಾರಿ ನೌಕರಾಗಿ ನಾವು ಕೆಲಸ ಮಾಡಕ್ಕಿದೀವಿ. ಉದಾಹರಣೆ ನಾನು ಟೀಚರ್ ಆದ್ರೆ ಏನ್ ಮಕ್ಳಿಗೆ ಪಾಠ ಮಾಡ್ಬೇಕು, ಅವ್ರ ಶೈಕ್ಷಣಿಕ ಗುಣಮಟ್ಟಕ್ಕೆ ಏನು ನಾ ದುಡಿಬೇಕೋ ದುಡಿತೀನಿ. ಉದಾಹರಣೆ ಬೇರೆ ಇಲಾಖೆಲಿದ್ರೆ ಫೈಲ್ ಮೂವ್ ಮಾಡೋದಿರಲಿ, ಅದನ್ನ ಬೇಕಾದಂತ ಕೆಲಸ ಮಾಡ್ತೀವಿ. ಆದ್ರೆ ಇವತ್ತೇನಾಗುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಕೆಲಸಕ್ಕೆ ನಮಗೆ ವಿನಾಯಿತಿಯನ್ನು ಸುಪ್ರೀಂ ಕೋರ್ಟ್ ನೀಡೈತಿ. ನಾವೇನ್ ಕೇಳ್ತೀವಿ, ನಮ್ಮನ್ನ ನಾನೇ ಕ್ಯಾಲಿಪರ್ ಹಾಕಿದೀನಿ, ಒಂದು ಕ್ಯಾಲಿಪರ್ ಹಾಕದಂತ ವ್ಯಕ್ತಿ ಅಥವಾ ಕ್ರಚಸ್ ಹಿಡಿದಂತ ವ್ಯಕ್ತಿ ಹತ್ತತ್ತು ಮಾಡಿ ಹತ್ತಕ್ಕಾಗತ್ತೆ ಮೇಡಮ್. ಕರೆಕ್ಟ್. ಬಟ್ ಈಗ ಸರ್ಕಾರಕ್ಕೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನವಿ ಮಾಡಿದ್ದೀರಾ ಮೇಡಮ್? ನಿನ್ನೆನೆ ನಾವು ಏನಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿಂದ KV ಪ್ರಭಾಕರ್ ಅವರನ್ನು ಕೂಡ ಭೇಟಿ ಮಾಡಿದ್ವಿ. ಈ ವಿಚಾರ ಕುರಿತು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಪತ್ರ ಕೂಡ ಮಾಡಿದ್ದಾರೆ. ಇದನ್ನ ನಾನು ಕೂಡ ನಮ್ಗೆ ವಿಶ್ವಾಸ ಇದೆ ಮೇಡಮ್. ಇವತ್ತು ಕೂಡ ನಾನು ಮಾತಾಡ್ತಿದ್ದೀನಿ ಯಾರ ಜೊತೆ ಅಂದ್ರೆ ಗ್ರೇಟರ್ ಬೆಂಗಳೂರು ಆಯುಕ್ತರ ಪಿ ಸುನಿಲ್ ಕುಮಾರ್ ಸಾಹೇಬ್ರ ಜೋಡಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ. ಇದರಿಂದ ನಮ್ಗೆ ಅನಾನುಕೂಲ ಆಗುತ್ತೆ. ನಮ್ಮ ವಿಕಲಚೇತನರು ಈ ತರ ಸಮೀಕ್ಷೆ ಕಾರ್ಯ ತೊಂದರೆ ಆಗುತ್ತೆ ಅಂತ ನಾನು ಕೂಡ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್.